ನಮಸ್ಕಾರ. ನಮಸ್ತೆ. ವೆಲ್ಕಮ್ ಟು ಭಾರತೀಯ ಟೀಚರ್ 7ನೇ ತರಗತಿ ಇಂಟರ್ವ್ಯೂ. ಥ್ಯಾಂಕ್ ಯು. ಭಾರತೀಯ ಟೀಚರ್ 7ನೇ ತರಗತಿ 7ನೇ ತರಗತಿನೇ ಅನ್ನೋದು ಏನಕ್ಕೆ ಬಂತಾರೆ? ಅಂದರೆ 10th ಇತ್ತು, 5th ಇತ್ತು, ಮೇನ್ ಒಂದು ಸಿಲೆಬಸ್ ತರಗತಿಗಳಂತ ತಗೊಂಡಾಗ ಯಾಕೆ 7ನೇ ತರಗತಿನೇ ಅಂತ ಇಟ್ಕೊಂಡ್ರಂತ? ಭಾರತೀಯ ಟೀಚರ್ ಅನ್ನುವಂಥದ್ರ ಬಗ್ಗೆ ಫಸ್ಟು ನೋಡಿ. ಭಾರತಿ ಅನ್ನುವ 7ನೇ ತರಗತಿ ಓದುವ ಹುಡುಗಿ ತನ್ನ ಊರಿನ ಪ್ರತಿಯೊಬ್ಬರಿಗೂ ಕೂಡ ಓದೋದು ಬರೆಯೋದು ಕಲಿಸ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ತಾಳೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು, ಕಥೆಗಳು, ಸ್ಫೂರ್ತಿಗಳು ಎಲ್ಲವೂ ಇರ್ತವೆ. ಈ ಸಂಕಲ್ಪವನ್ನು ಅವಳು ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ತನ್ನ ಸಾಧನೆಯ ಹಾದಿಯಲ್ಲಿ ಹೇಗೆ ಜಯಿಸ್ತಾಳೆ ಅನ್ನೋದೇ ಕತೆ. ಸೊ ಭಾರತಿ ಎನ್ನುವ 7ನೇ ತರಗತಿಯ ಹುಡುಗಿ ಭಾರತಿ ಟೀಚರ್ ಆಗಿ ಬದಲಾಗ್ತಾಳೆ. 7ನೇ ತರಗತಿ ಅನ್ನೋದು ಮೆನ್ಷನ್ ಯಾಕೆ ಮಾಡಿದ್ರು ಅಂತ? ಆ ಹುಡುಗಿ ಓದ್ತಾ ಇರೋದು 7ನೇ ತರಗತಿ. ಅಲ್ಲಿಂದಲೇ ಕತೆ ಸ್ಟಾರ್ಟ್ ಆಗುತ್ತೆ. ಹೌದೌದು. ಇದು ಮಕ್ಕಳ ಸಿನಿಮಾ, ಆದರೆ ಎಲ್ಲರೂ ನೋಡಬೇಕಾದಂಥ ಸಿನಿಮಾ. ಅದಕ್ಕೆ ಕಾರಣಗಳಿದ್ದಾವೆ. ಈಗ ಒಂದು ಮಗು ಮನಸ್ಸು ಮಾಡಿದರೆ ಹೇಗೆ ತನ್ನ ಇಡೀ ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಬದಲಾಯಿಸಬಳ್ಳು, ಅವರ ಮನಸ್ಥಿತಿಯನ್ನು ಹೇಗೆ ಬದಲಾಯಿಸಬಳ್ಳು, ಮತ್ತು ಸಾಮಾಜಿಕವಾಗಿ ಹೇಗೆ ಒಂದು ಕ್ರಾಂತಿಯನ್ನು ತರಬಹುದು ಅಂತನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಹಾಗಾಗಿ ಇದು ಪ್ರತಿಯೊಬ್ಬರು ಕೂಡ ನೋಡಬೇಕಾದಂಥ ಸಿನಿಮಾ. 7ನೇ ತರಗತಿಯಲ್ಲಿ ನಡೆಯುವಂಥದ್ದು ಇಲ್ಲ 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 ನಾನು ಇಡೀ ಕಥೆಯನ್ನು ನಾನು ತುಂಬ ಸರಳವಾಗಿ ಒಂದೇ ಸಾಲಿನಲ್ಲಿ ಹೇಳಿದೆ ನಿಮಗೆ. ಭಾರತಿ ಎನ್ನುವಂಥ 7ನೇ ತರಗತಿ ಓದುವ ಹುಡುಗಿ ತನ್ನ ಊರಿನ ಪ್ರತಿಯೊಬ್ಬರನ್ನು ಕೂಡ ಕನ್ನಡ ಸಾಕ್ಷರರನ್ನಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾಳೆ. ಹೇಗೆ ಸಾಧಿಸ್ಕೊಳ್ತಾಳೆ ಅನ್ನೋದೇ ಕತೆ. ಆ ವಯಸ್ಸಲ್ಲಿ ಅಷ್ಟು ಮೆಚುರಿಟಿ ಇರುತ್ತೆ, ಇಡೀ ಸಮಾಜಕ್ಕೆ, ಇಡೀ ಊರಿಗೆ ಬದಲಾಯಿಸುವಂಥದ್ದು, ತೀರ್ಮಾನವನ್ನು ತಗೊಳ್ಳುವಂಥ ಶಕ್ತಿ ಇರುತ್ತಾ? ಸರ್, ಯಾಕಂದರೆ 10th ಹೋಗ್ಬೋದಿತ್ತು, PUC ಹೋಗ್ಬೋದು, ಇನ್ನು ಮೆಚುರಿಟಿ ಬರ್ಬೋದಿತ್ತು. ಇಲ್ಲ ಇಲ್ಲ ಹಾಗಲ್ಲ. ಇಲ್ಲಿ ನಾವು ಇಂದಿನ ಮಕ್ಕಳ ಮನಸ್ಥಿತಿಯನ್ನು ನಾವು ಮೊದಲನೇದಾಗಿ ಕಮ್ಮಿಗೆ ಗೇಜ್ ಮಾಡೋದು ತಪ್ಪಾಗತ್ತೆ ಮೊದಲನೇದಾಗಿ. ಆಮೇಲೆ ಈ ಸಿನಿಮಾದಲ್ಲಿ ನಟಿಸಿದಂಥ ಭಾರತೀಯ ಪಾತ್ರ ಮಾಡಿದಂಥ ಯಶಿಕಾ, ಅವಳಿಗೂ ಕೂಡ ಬರೀ 13 ವರ್ಷ. ಅದೇ ಪಾತ್ರ ನಿಮಗೆ ನೋಡಿದ್ರೆ ಹಾಗನ್ಸಲ್ಲ. ಇಲ್ಲಿ ಏನಾಗ್ತದೆ, ನಾವು ಹೇಳಬೇಕಂತಿರೋದು ಇಷ್ಟೇ. ಒಂದು ಮಗು ಮನಸ್ಸು ಮಾಡುತ್ತೆ, ನಮ್ಮ ಊರಿನ ಪ್ರತಿಯೊಬ್ಬರಿಗೂ ನಾನು ಕಲಿಸ್ತೀನಿ ಅಂತ. ಇದಕ್ಕೆ ಕಾರಣ ಏನಿರುತ್ತೆ ಅಂದರೆ, ಆಕೆಯನ್ನು ಬೆಳೆಸಿದಂತಹ ಮೇಷ್ಟ್ರು. ಈ ಮೇಷ್ಟ್ರು ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥವ್ರು ಸಿಹಿ ಕಹಿ ಚಂದ್ರು ಅವರು. ಚಿಕ್ಕಂದಿನಿಂದ ಅವಳನ್ನು ಬೆಳೆಸಿ, ತಿದ್ದಿ, ಬುದ್ಧಿ ಹೇಳಿ, ಅವಳಿಗೊಂದು ಸಂಸ್ಕಾರ ಕೊಟ್ಟು, ಅವಳ ಜ್ಞಾನದ ಹಸಿವನ್ನು ನೀಗಿಸೋದಕ್ಕೆ ಅವರೇ ಟ್ಯಾಬ್ಗಳು ಕೊಡ್ತಾರೆ. ಅವಳು ಬೇರೆ ಬೇರೆದೇನೇನೋ ಮನರಂಜನೆಗಲ್ಲ, ಜ್ಞಾನ ಬೆಳೀಲಿ ಅಂತ. ಸೊ ಹಾಗಾಗಿ ಅವಳು ಮೆಂಟಲಿ ಮೆಚ್ಯೂರ್ಡ್, ಮಾನಸಿಕವಾಗಿ ಆಕೆ ಒಂದು ಹಂತಕ್ಕೆ ಪ್ರಬುದ್ಧಳಾಗಿರ್ತಾಳೆ. ಇದು ಆಕೆಯ ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವವನ್ನು ನಾವು ಅದನ್ನು ಸರಿಯಾಗಿ ಹಾಗೆ ತಂದು ರೂಪಿಸಿದ್ದೀವಿ. ಈ ಮಧ್ಯ ಒಂದು ಹಂತದಲ್ಲಿ ಏನಾಗ್ತದೆ, ಮೇಷ್ಟ್ರಿಗೆ ಇದ್ದಂಥ ಒಂದು ಕನಸು ಅದು, ನಮ್ಮ ಊರಿನ ಪ್ರತಿಯೊಬ್ಬರನ್ನು ನಾನು ಕನ್ನಡ ಸಾಕ್ಷರರನ್ನಾಗಿ ಮಾಡಬೇಕು ಅಂತ. ಅವರು ಆ ರಿಟೈರ್ಮೆಂಟ್ ಹಂತಕ್ಕೆ ಬಂದಾಗ, ಇನ್ನು ನನ್ನ ಕೈಯಲ್ಲಿ ಆಗಲ್ಲ, ಮುಗಿದೋಯ್ತು ಅನ್ನುವಾಗ, ನಾನು ಮಾಡ್ತೀನಿ ಅಂತ ಹುಡುಗಿ ಒಂದು ಅಂದ್ಕೊಳ್ಳುತ್ತೆ, ಮೋಟಿವೇಶನ್ ತಗೊಳ್ತದೆ. ಈಗ ಸಮಸ್ಯೆ ಏನಪ್ಪ ಅಂತಂದರೆ, ಮೇಷ್ಟ್ರು ಹೇಳ್ತಾರೆ, ಅಯ್ಯೋ ತುಂಬ ದೊಡ್ಡದಮ್ಮ ಅದು, ನನ್ನಿಂದಲೇ ಆಗಿಲ್ಲ, ನಿನ್ನಿಂದ ಆಗತ್ತಾ ಅಂತ. ಪ್ರಯತ್ನ ಮಾಡ್ತೀನಿ ಮೇಷ್ಟ್ರೇ, ಇನ್ನು ಎಷ್ಟು ವರ್ಷ ಆಗಲಿ, ನಾವು ಟ್ರೈಲರ್ 10 ವರ್ಷ ಅಲ್ಲ 20 ವರ್ಷ ಆಗಲಿ, ನನ್ನ ಕನಸು ನನಸಾಗತ್ತಲ್ವಾ ಅಂತ. ಸೊ ಈಗ ತನ್ನ ಕನಸನ್ನು ನನಸು ಮಾಡಿಕೊಳ್ಳುವಂಥ ದಾರಿಯಲ್ಲಿ ಅವಳು ಸತತವಾಗಿ ಪ್ರಯತ್ನಗಳನ್ನು ಮಾಡೋದಕ್ಕೆ ಶುರು ಮಾಡಿದಾಗ, ಅವಳು ಎದುರಿಸುವಂತಹ ಕಷ್ಟ, ನಷ್ಟ, ಸವಾಲು, ನೋವು, ಅವಮಾನ ಇವೆಲ್ಲವೂ ಕೂಡ ಅವಳ ವ್ಯಕ್ತಿತ್ವವನ್ನು ಇನ್ನೂ ಬೆಳೆಸ್ತಾ ಹೋಗ್ತದೆ. ಅವಳು ಸೊಲ್ಯೂಷನ್ಸ್ ಕಂಡುಹಿಡಿತಾಳೆ. ಹೀಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗೆ, ನೀವು ತುಂಬ ನಿಮಗೆ ಅದು ಖುಷಿ ಆಗ್ತದೆ. ಅವಳು ಪ್ರತಿ ದೊಡ್ಡ ಸಮಸ್ಯೆಗೆ ಒಂದು ಸರಳ ಪರಿಹಾರ ಇದೆ. ಇದನ್ನು ನಾವು ಅಲ್ಲಿ ಹೇಳಕ್ಕೆ ಹೊರಟಿದ್ದೀವಿ. ತುಂಬ ದೊಡ್ಡ ಸಮಸ್ಯೆಗೆ ಒಂದು ಸರಳ ಪರಿಹಾರ ಇರ್ತದೆ. ಅದೇನು ಅನ್ನುವಂಥದ್ದನ್ನು ಈ ಇದರಲ್ಲಿ ನೋಡಬೇಕು. ಈ ಕತೆ ನಿಮಗೆ ನಿಜವಾಗಿ ನೋಡಿ ಹೇಳ್ಕೊಂಡು ಹೋಗಿದ್ದ ಅಥವಾ ಟೋಟಲ್ ಕಾಲ್ಪನಿಕವಾಗಿ ಮಾಡ್ಕೊಂಡು ಹೋಗಿತ್ತು? ಇಲ್ಲ ಸರ್, ಇದೊಂದು ಥಾಟ್. ಇದು ಒಂದು 7ನೇ ತರಗತಿ ಓದುವಂಥ ಒಂದು ಹುಡುಗಿ ತನ್ನ ಊರಿನ ಪ್ರತಿಯೊಬ್ಬರಿಗೂ ಕಲಿಸಬೇಕು ಅಂತ ಅಂದ್ಕೊಂಡ್ರೆ ಏನಾಗತ್ತೆ ಅಂತ.
ಏಕೆಂದರೆ ಇಂತಹ ಯೋಚನೆಗಳನ್ನು ಬಾಲ್ಯದಲ್ಲಿದ್ದಾಗ ನಾವು ಕೂಡ ಮಾಡಿದ್ದೀವಿ. ಆದರೆ ಆ ಪ್ರಯತ್ನಗಳನ್ನು ಮಾಡೋದಕ್ಕೆ ಅಫ್ಕೋರ್ಸ್ ನಾವು ಒಂದಷ್ಟು ಪ್ರಯತ್ನಗಳು ಮಾಡಿದ್ದೀವಿ, ಸಾಕಷ್ಟು ಜನಕ್ಕೆ ನಾನು ಚಿಕ್ಕವನಾಗಿದ್ದಾಗಲೂ ಹೇಳ್ಕೊಡ್ತೀವಿ, ಇದು ನಮ್ಮ ವಿಷಯ ಬಿಡಿ. ಆದರೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ಅದನ್ನು ದೊಡ್ಡದಾಗಿ ಒಂದು ಸಾಧಿಸ್ಕೊಳ್ಳುವಂಥ ಪ್ರಯತ್ನ, ಇದಕ್ಕೆ ಎಲ್ಲರೂ ಸಹಾಯ ಸಹಕಾರ ಇದೆಲ್ಲ ಬೇಕಾಗ್ತದೆ. ಅದು ಇಲ್ಲಿ ಅಂತಹ ಒಂದು ಸಹಾಯ ಸಹಕಾರ ಒಬ್ಬ ಮೇಷ್ಟ್ರಿಂದ ಸಿಕ್ಕತ್ತೆ, ಅವಳನ್ನು ಪ್ರೀತಿಸೋರಿಂದ ಸಿಕ್ಕತ್ತೆ. ಇಷ್ಟಾಗಿ ನೋವು ಅವಮಾನಗಳು ಬೇರೆ ಬೇರೆ ಕಡೆಯಿಂದ ಸವಾಲುಗಳು ಬರ್ತಾ ಹೋಗುತ್ತೆ. ಅವಳು ತಾನೇ ಕಂಡಿಡ್ಕೊಳ್ಳೋ ಪರಿಹಾರಗಳಿದೆಯಲ್ಲ, ಅದು ಅದ್ಭುತವಾಗಿದೆ. ಅದನ್ನು ನೀವು ಚಿತ್ರದಲ್ಲಿ ನೋಡಬೇಕು. ಡೈರೆಕ್ಟರ್ಗೆ ಈ ಥಾಟ್ ಡೈರೆಕ್ಟರ್ ಚಿಕ್ಕವರಿದ್ದಾಗ ಅಥವಾ ಎಲ್ಲೋ ಕಾಡ್ದ ಕಥೆನ ಹೇಳಕ್ ಹೊರಟಿದ್ದಾರೆ, ಸಮಾಜದ ಸಿಸ್ಟಮ್ನಲ್ಲಿ ಇರುವಂಥ ಲೋಪವನ್ನ ತಿದ್ದಕ್ಕೆ ಹೊರಟಿದ್ದಾರೆ ಅಂತೇಳಿ ಅನಿಸುತ್ತೆ. ಒಂದು ಟ್ರೈಲರ್ ನೋಡಿದ್ರೆ ನಮ್ಗೆ ಅನಿಸ್ತದೆ ನಮಗೆ. ಸರ್ ಇದು ಏನಂದರೆ ಮುಖ್ಯವಾಗಿ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಶಿಕ್ಷಣ ಜಾಗೃತಿಯನ್ನು ಮೂಡಿಸುವಂಥದ್ದು. ಅದ್ರ ಜೊತೆಗೆ ಏನಿದೆಯಪ್ಪ ಅಂದರೆ ಏನು ಈ ಮಕ್ಕಳಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ಬೆಳೀಲಿ, ಅವ್ರ ವ್ಯಕ್ತಿತ್ವ ಬೆಳೀಲಿ ದೊಡ್ಡದಾಗಿ. ಅಂದರೆ ಕಲಿಯೋ ಹಂತದಿಂದ ಕಲಿಸೋ ಹಂತಕ್ಕೆ ಮಕ್ಕಳು ಬದಲಾದಾಗ ಅವ್ರು ಯೋಚನೆ ಮಾಡೋ ರೀತಿ ಬದಲಾಗತ್ತೆ, ಅವ್ರ ವ್ಯಕ್ತಿತ್ವ ಗಟ್ಟಿ ಆಗ್ತದೆ, ಮೆಚೂರ್ಡ್ ಆಗ್ತದೆ. ಇದು ಅದಾಗಬೇಕು, ಪ್ರತಿ ಮಕ್ಕಳಲ್ಲಿ ಆ ಥರದ್ದೊಂದು ಆಗಬೇಕು. ಕಲಿಯೋವಾಗ ಮಕ್ಕಳಿಗೆ ನಾವು ಬಾಯಿಲಿ ಅಂತೀವಿ, ನಾನು ಕಲಿಸ್ತೀನಿ ಅಂತ ಬಂದಾಗ ಬನ್ನಿ ಮೇಡಮ್, ಬನ್ನಿ ಮೇಷ್ಟ್ರೆ ಅಂತಂದರೆ ಅವರು ಅನುಭವಿಸುವಂತಹ ಒಂದು ಘನತೆ ಇರ್ತದಲ್ಲ, ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅಂತಹ ಮಕ್ಕಳುಗಳು ಬರಬೇಕು, ಇದು ನಮ್ಮ ಉದ್ದೇಶ. ಮತ್ತು ಇಂತಹ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಗುರುಗಳು ಬರಬೇಕು, ಮೇಷ್ಟ್ರುಗಳು ಬರಬೇಕು, ಇದು ನಮ್ಮ ಒಂದು ಆಶಯ. ಸೊ ಅದಕ್ಕೆ ಇದು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಪ್ರತಿಯೊಬ್ಬರಲ್ಲೂ ಕೂಡ. ಅಂದರೆ ಇಂದಿನ ದಿನಗಳಲ್ಲಿ ಸುಮ್ಮನೆ ಹೇಳ್ತೀವಿ ಕನ್ನಡ ಎಲ್ಲರೂ ಇಲ್ಲ. ನಾವು ಓದ್ತಾ ಇದ್ದಂಥ ಹಳ್ಳಿನಲ್ಲಿ 50% ಬರ್ತಿರಲಿಲ್ಲ ಓದೋಕ್ಕೆ ಬರೆಯೋಕ್ಕೆ. ನಾವು ಶೂಟಿಂಗ್ ಮಾಡ್ತಾ ಇದ್ದ ಮನೆ ಇರ್ಬೋದು, ಎದುರುಗಡೆ ಮನೆ ಇರ್ಬೋದು, ಪಕ್ಕದ ಮನೆ ಇರ್ಬೋದು, ಇವರೆಲ್ಲ ಇದ್ರ ಕಡೆ ಅದೇ. ಬಟ್ ಸರ್ಕಾರದ ಇದರಲ್ಲಿ ಏನಿರುತ್ತೆ ಅಂದರೆ 75% ಸಾಕ್ಷರತೆ ಇದೆ ಇಡೀ ಕರ್ನಾಟಕದಲ್ಲಿ. ಅದಲ್ಲ, ಅದಾಗ್ತಾ ಇಲ್ಲ ಅದು. ಸೊ ಅದನ್ನೆಲ್ಲವನ್ನು ನಾವು ತಂದಿದ್ದೀವಿ. ಆಮೇಲೆ ಈಗ ಸಿಟಿಗಳಲ್ಲಂತೂ ಇನ್ನು ಬೇರೆಯೇ ಮುಗಿದೋಯ್ತು. ಯಾವಾಗ ಇಂಗ್ಲೀಷ್ ಎಜುಕೇಷನ್ ಅನ್ನುವಂಥದ್ದು ಮುನ್ನೆಲೆಗೆ ಬಂದಿದೆ, ಕನ್ನಡ ಓದೋದು ಬರೆಯೋದು ಕಮ್ಮಿ ಆಗಿದೆ. 7ನೇ ತರಗತಿ ಕಥೆ ನಡೀತಾ ಇದೆ, ಸಮಾಜಕ್ಕೆ ಏನೋ ಸಂದೇಶ ಕೊಟ್ಟು ಇವರ ಪಾತ್ರವನ್ನು ನೋಡಿದಾಗ ರಾಜಕೀಯ ವ್ಯಕ್ತಿನ ಅಥವಾ ಲೀಡರ್ ಅಥವಾ ಸ್ಕೂಲ್ ಮೇಲೆ SDMC ಅಧ್ಯಕ್ಷರ ಏನಾಗಿರ್ತಾರೆ ಅಂತ ನೀವು ಸರ್? ನಾನು ಅವ್ರ ಪಾತ್ರದ ಒಂದು ಪರಿಚಯ ನಿಮಗೆ ಮಾಡಿಕೊಟ್ಬಿಟ್ಟು ಅದು ಹೇಗೆ ಹುಟ್ಟಿತು ಅಂತ, ಆಮೇಲೆ ಅವ್ರಿಗೆ ಅದರ ಅನುಭವಗಳನ್ನು ಹೇಳೋದು ಕೊಡ್ತೀನಿ. ಈ ಇದರಲ್ಲಿ ನಾವು ಕಥೆಯೇ ಹೀರೋ. ಈಗ ನೀವು ನೋಡಿದಾಗ ಆ ಕಥೆಯ ಆ ಪಾತ್ರವಾಗಿ ಆಕೆ ಒಂದು ಹೀರೋಯಿನ್. ಈಗ ಅವಳ ಪ್ರಯತ್ನಕ್ಕೆ ಒಂದು ಗಟ್ಟಿಯಾದಂತಹ ಒಂದು ಏನು ಆ ಕಥೆ ನಡೀತಾ ಇರ್ತದೆ, ಅದರ ಮಧ್ಯೆ ಒಂದಷ್ಟು ಅಡೆತಡೆಗಳು ಸವಾಲುಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂತಹ ಅಡೆತಡೆಗಳು ಸವಾಲುಗಳನ್ನು ಸೃಷ್ಟಿಸಿದಂತಹ ಒಬ್ಬ ಕ್ರಾಂತಿಕಾರಿ ಯುವಕ ಆತ. ಈ ಕ್ರಾಂತಿಕಾರಿ ಯುವಕ ಅವನದೇ ಆದಂಥ ಬೇರೆ ಉದ್ದೇಶಗಳು, ಅವನು ಒಳ್ಳೆಯವನ ಕೆಟ್ಟವನ, ಯಾಕೆ ಹೀಗೆ, ಏನು ಅವನು ಹೋರಾಟ, ಏನು ಎಲ್ಲಿತ್ತು, ಅವನ ಸಮಸ್ಯೆಗಳೇನು, ಇದೆಲ್ಲವನ್ನು ಕೂಡ ನಾವು ಒಬ್ಬ ಏನು ಆ್ಯಂಗ್ರಿ ಯಂಗ್ ಮ್ಯಾನ್ ಹೌದಾ ಆಗ್ಬೋದು ಅಂತ. ಯಾಕೆಂದರೆ ಪಾತ್ರ ಆಗಿದೆ. ಅಂತಹ ಒಂದು ಒಳ್ಳೆ ಪಾತ್ರವನ್ನು ರೋಹಿತ್ ಮಾಡಿದ್ದಾರೆ ಈ ಚಿತ್ರದಲ್ಲಿ. ಆ ಹುಡುಗಿಯ ಅಭಿನಯ ಅತ್ಯಂತ ಭಾವಪೂರ್ಣವಾಗಿದೆ, ಅದ್ರ ಬಗ್ಗೆ ದೂಸರ ಮಾತಿಲ್ಲ. ಅದೇ ರೀತಿ ಸಮರ್ಥವಾದಂಥ ಒಂದು ಆವೇಶದ ಅಭಿನಯ ಪರ್ಫಾರ್ಮೆನ್ಸನ್ನು ರೋಹಿತ್ ಕೂಡ ಕೊಟ್ಟಿದ್ದಾರೆ. ಆ ವಿಷಯದಲ್ಲಿ ಮಾತಾಡೋ ಹಾಗಿಲ್ಲ. ಸಿಹಿ ಕಹಿ ಚಂದ್ರು ಅವರು ಸೇರಿದ ಹಾಗೆ ಇನ್ನೆಲ್ಲರೂ ಕೂಡ ತಮ್ಮ ಪಾತ್ರಕ್ಕೆ ತುಂಬ ನ್ಯಾಯ ಒದಗಿಸಿದ್ದಾರೆ. ಎಲ್ಲ ಪಾತ್ರಧಾರಿಗಳ ಅಭಿನಯ ಚೆನ್ನಾಗಿದೆ. ಟ್ರೈಲರ್ ನೋಡಿದ್ರೆ ನಿಮ್ಮ ಎಂಟ್ರಿ, ಆ ಸೀನ್ಸ್, ಈ ಎಜುಕೇಷನ್ ಕಾನ್ಸೆಪ್ಟ್ ಒಳಗಡೆ ಇವು ಫೈಟು ಅಕ್ಕ ಹೋರಾಟ ಏನಿರ್ಬೋದು ಅಂತ ಒಂದು ರೀತಿ ಕ್ಯೂರಿಯಾಸಿಟಿ ಮೂಡಿಸುವಂಥ ಕ್ಯಾರೆಕ್ಟರ್ ಯಾವ ರೀತಿ ಆಯಿತು ಆ ಕ್ಯಾರೆಕ್ಟರ್ ಚಾಲೆಂಜಿಂಗ್? ಆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಸರ್, ಈಗ ನಾವು ಡೈಲಿ ಡೇ ಟು ಡೇ ಲೈಫಲ್ಲಿ ನೋಡ್ತಾ ಇರ್ತೀವಿ. ನಾವು 100% ಎಲ್ಲಾದರೂ ಕೊಟ್ಟಾಗ ಅದರಲ್ಲಿ ಯಾರೋ ಬಂದು ಅಡ್ಡ ಇಡೋದು, ಇಲ್ಲ ಅವ್ರ ಲಂಚ ಅದು ಇದು ಕೇಳೋದು, ಆ ಥರ ಇರುತ್ತೆ. ನಾವು ಎಷ್ಟು 100% ಎಷ್ಟು ನಿಜಾಯಿತಿಯಾಗಿ ಕೆಲಸ ಮಾಡಿದ್ರು ಅಲ್ಲಿ ಬರೋ ಫ್ರಸ್ಟ್ರೇಷನ್ ಏನಿದೆಯಲ್ಲ, ಅಲ್ಲಿಂದ ಆ ಕ್ಯಾರೆಕ್ಟರ್ಗೆ
ಆ ರಾಜಕೀಯ ನೀವೇನಂದ್ರಲ್ಲ, ರಾಜಕೀಯ ಅಲ್ಲ, ಹೋರಾಟಗಾರ Actually ಅಷ್ಟೇ ಅದು. ಏನಾಗಿರುತ್ತಂದ್ರೆ ಆ, ಅನ್ಯಾಯಕ್ಕೊಳಗಾಗ್ತಾರೆ ಪ್ರತಿಯೊಬ್ರು ಸಮಾಜದಲ್ಲಿ, ಹೌದಾ? ಕಾರಣವೋ ವಿನಾಕಾರಣವೋ. ಹೀಗ ಆದಾಗ ಕೆಲವರು ನೋವಿನಲ್ಲಿ ಕಳೆದು ಹೋಗ್ತಾರೆ, ಕೆಲವರು ಸಿಡಿದು ಬೆಳೀತಾರೆ. ಅದೇನೇ ಆ ಪಾತ್ರದಲ್ಲಿ ಇಬ್ರಿಗೂ ಒಂದೇ ಅನ್ಯಾಯ. ಅವನು ಕುಸಿದು ಸೋಲ್ತಾ ಹೋದ, ನಾನು ಸಿಡಿದು ಬೆಳೀತಾ ಹೋದೆ ಅಂತ ಒಂದು ಆ ಸಾಲನ್ನು ಸೇರಿಸಿದ್ದೀವಿ. ಆ ರೀತಿ ಸಿಡಿದು ಬೆಳೀತು ತನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವ ಕ್ರಾಂತಿಕಾರಿ ಯುವಕನ ಕಥೆ ಅದು. ಅನ್ಯಾಯಕ್ಕೊಳಗಾದವನು ಆ ಪ್ರತಿಭಟನೆಯನ್ನು ಅವನು ಗುರಿ ಇಟ್ಕೊಂಡಿರ್ತಾನೆ ಸಮಾಜದ ಒಳಿತಿಗಾಗಿ. ಆ ರೀತಿಯ ಒಂದು ಪಾತ್ರ. ಹೋಗ್ತಾ ಹೋಗ್ತಾ 7ನೇ ತರಗತಿ ಭಾರತೀಯ ಟೀಚರ್ ಅವ್ರಿಗೆಲ್ಲಾದ್ರೂ ಸಪೋರ್ಟ್ ಮಾಡೋ ರೀತಿ ಎಲ್ಲ ಗೊತ್ತಾ? ಕಂಪ್ಲೀಟ್ಲಿ ಅಪೋಸಿಟ್ ಹೋಗುವಂಥ ಕ್ಯಾರೆಕ್ಟರ್ ಅದು ನೀವು ಸಿನಿಮಾದಲ್ಲೇ ನೋಡ್ಬೇಕು. ಸಿನಿಮಾ ನೋಡಬೇಕು ಅವ್ರಿಗೆ ಹೆಂಗೆ ಆ ಕಥೆಯಲ್ಲಿ, ಆ ಭಾರತಿ ಡ್ರೀಮಲ್ಲಿ ನಾನು ಹೆಂಗೆ ಇನ್ವಾಲ್ವ್ ಮಾಡ್ತೀನಲ್ಲ. ಬಟ್ ಅದೇ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ನಲ್ಲ, ಈಗ ಭಾರತಿ ಅನ್ನೋ ಒಂದು ಕ್ಯಾರೆಕ್ಟ್ರು 7ನೇ ಕ್ಲಾಸ್ ಓದ್ತಿರ್ತಾಳೆ. ನಾನು ಇಷ್ಟು ದೊಡ್ಡದಾಗಿ ಕನಸು ಕಾಣ್ತಾ ಇದ್ದಾಳೆ, ಅಷ್ಟು ದೊಡ್ಡದಾಗಿ ಕೆಲಸ ಮಾಡ್ತೀನಿ ಅಂದರೆ ಸುಮ್ಮನೆ ಆಗ್ಬಿಡುತ್ತಾ? ಇದೆಲ್ಲ ದಾಟೋಗ್ಬೇಕಲ್ವಾ? ಅದು ಏನೇನು ದಾಟೋಗ್ಬೇಕು ಅನ್ನೋದು ನೋಡ್ಬೇಕಂದ್ರೆ ಅದು ಸಿನಿಮಾ ನೋಡಿ. ಸರ್, ಪ್ರೆಸೆಂಟ್ ಸಿಚುವೇಶನ್ ಅಂತ ಬಂದಾಗ ಸ್ಕೂಲು, ಕಾಲೇಜು ಯಾವುದೇ ಇರಲಿ, ಎಜುಕೇಷನ್ ಸಿಸ್ಟಮ್ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡುವಂಥದ್ದಾಗಿದೆ. ನೀವು ಈಗ ಎಜುಕೇಷನ್ ಸಮಾಜದ ಒಂದು ಪಾಠ ಇಟ್ಕೊಂಡು ಒಂದು ಕಥೆ ಮಾಡ್ತಾ ಇದ್ದಾರೆ, ಫಿಲ್ಮ್ ಮಾಡಿದ್ದಾರೆ. ಈಗಿನ ಸಿಸ್ಟಮ್ ಸರಿ ಇದೆಯಾ ಅಂತೀರಾ ಸರ್? ನಾವು ಆಪ್ಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೆ ಸರ್, ನಾನು ಸಿಸ್ಟಮ್ ಬಗ್ಗೆ ಮಾತಾಡುವಂಥದ್ದು ಈಗ ಅದು ಅಗತ್ಯ. ನಾವು ಇಡೀ ಸಿಸ್ಟಮನ್ನು ಬದಲಾಯಿಸೋದಕ್ಕೆ ಆ ಪ್ರಯತ್ನ ಮಾಡ್ತಿಲ್ಲ. ಆದರೆ ನಮ್ಮ ಪ್ರಯತ್ನ ಏನಿದೆಯಪ್ಪ ಅಂದರೆ, ಸದ್ಯಕ್ಕೆ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಕನ್ನಡ ಕಲಿಯೋ ಹಾಗೆ ಆಗಬೇಕು. ಇದು ನಮ್ಮ ಆಶಯ ಮತ್ತು ಉದ್ದೇಶ. ಇದು ಹೇಗೆ ಸಾಧ್ಯ ಅನ್ನೋದಕ್ಕೆ ನಾವು ಒಂದು ತಾಟ್ ಇಟ್ಕೊಂಡಿದ್ದೀವಿ. ಏನು? ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಒಂದು ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಸಾಕ್ಷರನ್ನ ಮಾಡ್ತಾಳೆ. ಇಡೀ ಸಿನಿಮಾದ ಕೊನೆಯಲ್ಲಿ ಆ ಹುಡುಗಿ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಒಂದು ಮನವಿ ಕೊಡ್ತಾಳೆ. ಏನಪ್ಪ ಅಂದರೆ, ನಾನು ಪ್ರಯತ್ನ ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ, ಹಾಗೆಯೇ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ, ಪ್ರತಿ ಮಕ್ಕಳು ಕೂಡ ಈ ರೀತಿ ಯೋಚನೆ ಮಾಡಿ ಕನಿಷ್ಠ 10 ಜನಕ್ಕೆ ಕಲಿಸಿದ್ರೆ ಇನ್ನು 5 ವರ್ಷದಲ್ಲಿ ಕರ್ನಾಟಕದ ತುಂಬ ಕನ್ನಡಿಗರು ಇರೋ ಹಾಗಾಗತ್ತೆ. ಇದಕ್ಕೆ ನೀವು ಸರ್ಕಾರದಿಂದ ಏನಾದರೂ ಒಂದು ಪ್ರಯತ್ನ ಮಾಡಿ ಅಂತ ಮನವಿಯನ್ನು ಕೇಳ್ತಾಳೆ. ಇದು ವಿಚಾರ. ಸೊ ಇಲ್ಲಿ ನಾವು ಆ ರೀತಿಯ ಜಾಗೃತಿ, ಕನ್ನಡ ಜಾಗೃತಿ ಮಕ್ಕಳುಗಳಲ್ಲಿ ಬರಲಿ, ಮತ್ತು ಅಂತಹ ಮಕ್ಕಳನ್ನು ಗುರುತಿಸಿ ಗುರುಗಳು ಮಾರ್ಗದರ್ಶನ ಮಾಡಲಿ. ಇದು 2 ಆಸೆ ನಮಗೆ. ಒಂದು ಮಗು 10 ಜನಕ್ಕೆ ಕಲಿಸೋ ಹಾಗೆ ಆಗಬೇಕು. ಇಂತಹ ಒಂದು 10 ಮಕ್ಕಳನ್ನು ಗುರುತಿಸಿ ಯಾರಾದರೂ ಒಬ್ಬ ಶಿಕ್ಷಕರು ಅವರನ್ನು ಪ್ರೋತ್ಸಾಹಿಸಬೇಕು. ಅಂದರೆ ಒಬ್ಬ ಶಿಕ್ಷಕರ ಮನಸ್ಸು ಮಾಡಿದ್ರೆ 100 ಜನ 2 ತಿಂಗಳಲ್ಲಿ ಸಾಕ್ಷರರಾಗ್ತಾರೆ 100 ಜನ. ಸೊ ಈ ರೀತಿಯ ಬದಲಾವಣೆಯ ಆಶಯ ನಮ್ಮ ಸಿನಿಮಾಗಿದೆ. ಸಿ ಕೆ ಚಂದ್ರ ಸರ್ ಮತ್ತು ಜಿ ರಾಮಲಿಂಗ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಸಿ ಕೆ ಚಂದ್ರ ಸರ್ನೇ ಈ ಪಾತ್ರಕ್ಕೆ ಆಗಬೇಕು ಸರ್, ಬರೆಯೋ ಟೈಮಲ್ಲಿ ನೋಡಿದ್ರೆ ಇಲ್ಲ, ಕತೆ ಬರೆಯೋ ಟೈಮಲ್ಲಿ ಇದ್ದಂಥದ್ದಲ್ಲ. ನಮಗೆ ಆ ಕತೆ ಮಾಡಿದಾಗ ಅಲ್ಲಿ ಸಿ ಕೆ ಚಂದ್ರು ಅವರು ಈ ಮಗುವಿನ ಪಾತ್ರವನ್ನು, ಅವಳ ವ್ಯಕ್ತಿತ್ವವನ್ನು ರೂಪಿಸಿದಂತಹ ಗುರು ಅವರು. ಈಸ್ ಎ ಟೀಚರ್, ಅವರೊಬ್ಬರು ಶಿಕ್ಷಕರು. ಅಲ್ಲಿ ಏನಾಗಿರ್ತದೆ, ಆ ಮಗು ಬಂದು ತಂದೆಯನ್ನು ಕಳ್ಕೊಳ್ತಾಳೆ. ತಂದೆ ಈ ಮೇಷ್ಟ್ರ ಸ್ನೇಹಿತ. ಸೊ ಈಗ ಆ ಮಗುವನ್ನು ಬೆಳೆಸುವಂಥದ್ದು, ಪೋಷಿಸುವಂಥದ್ದು, ಇದ್ರ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅದು ಹಾಗೆ ಮಾಡ್ಕೊಂಡು ಬರುವಾಗ ಅವಳ ವ್ಯಕ್ತಿತ್ವವನ್ನು ರೂಪಿಸಿದಂಥವ್ರು ಅವರು. ಅವ್ರು ಹೆಂಗೆ ರೂಪಿಸ್ತಾರೆ ಅನ್ನುವಂಥದ್ದೆಲ್ಲ ಚೆನ್ನಾಗಿದೆ. ಅಂದರೆ ಆ ಮಕ್ಕಳಿಗೆ ಏನೇನೆಲ್ಲ ಆಮಿಷಗಳನ್ನು ಒಡ್ಡಬೇಕು. ಆ ಸಿನಿಮಾದಲ್ಲಿ ಅದೇ ಪಾಯಿಂಟ್ ಇರೋದು. ನೀವು ಹೆಂಗೆ ನಮಗೆ ವಿದ್ಯೆ ಕಲಿಸ್ತಿದ್ರೋ ಅದೇ ರೀತಿ ನಾನು ಇಡೀ ಊರವ್ರಿಗೆ ವಿದ್ಯೆ ಕಲಿಸೋ ಪ್ರಯತ್ನ ಮಾಡಿದೆ. ನಿಮ್ಮ ಹಾಗೇನೆ ನಾನು ಆಮಿಷಗಳು ಒಡ್ಡದೆ, ಅದಕ್ಕೆ ಯಾರ್ಯಾರು ಹಿಡಿಬೇಕು ಹಿಡಿದೆ, ಈ ಥರದ್ದೆಲ್ಲ ಒಂದು ತುಂಬ ಒಳ್ಳೊಳ್ಳೆ ಪಾಯಿಂಟ್ಗಳಿದೆ. ಅದು ನೀವು ಸಿನಿಮಾ ನೋಡಿದ್ರೆ ಅರೆ ಹೌದಲ್ಲ. ಅಂದರೆ ಒಂದು ದೊಡ್ಡ ಸಮಸ್ಯೆಗೆ ಒಂದು ಸಣ್ಣ ಪರಿಹಾರ ಇರುತ್ತೆ, ಸರಳವಾದಂಥ ಪರಿಹಾರ. ಸರ್, ನೀವು ಈ ಭಾರತ ಪಿಕ್ಚರ್ ಫಿಲ್ಮ್ ಮಾಡೋಕ್ಕಿಂತ ಮುಂಚೆ ಬೇರೆ ಏನಾದರೂ ಬೇರೆ ಫಿಲ್ಮ್ಗಳನ್ನು ಮಾಡಿದರೆ
ಸರ್ ಇದೇ ನನ್ನ ಮೊದಲನೇ ಸಿನಿಮಾ. ಇದ್ರ ಮುಂಚೆ ನಾನು ಒಂದು ಚಿಕ್ಕ ಶ್ರೀರಾಮನ್ ಕ್ಯಾರೆಕ್ಟರ್ ಮಾಡಿದ್ದೆ, ಹನುಮಾನ್ ಸಾಂಗ್ ಅಂತ, ಮಹಾವೀರ ಹನುಮಾನ್ ಅಂತ ಕನ್ನಡ ಸಾಂಗ್. ಸೊ ಇದೇ ನನ್ನ ಫಸ್ಟ್ ಫಿಲಿಮ್ ಆಗಿತ್ತು. ಬಟ್ ನಾನು ಇದಕ್ಕೆ ಬೇಕಾಗಿದ್ದ ಟ್ರೈನಿಂಗು, ಆ್ಯಕ್ಟಿಂಗಲ್ಲಿರ್ಬೋದು, ಫೈಟು, ಡ್ಯಾನ್ಸು ಅದನ್ನೆಲ್ಲ ನಾನು ತೊಗೊಂಡಿದ್ದೆ. ಕತೆ ಹೇಳಿದಾಗ ಭಾರತಿ ಟೀಚರ್ 7ನೇ ತರಗತಿ ಚಿಲ್ಡ್ರನ್ ಫಿಲಿಮ್ ಆಗುತ್ತೆ, ಅವಾರ್ಡ್ ಫಿಲಿಮ್ ಆಗುತ್ತೆ, ಆ ಥರ ಏನಾದರೂ ಕಾನ್ಸೆಪ್ಟ್ ಬಂತ, ಥಿಂಕ್ ಬಂತ, ಅಥವಾ ಇದು ದೊಡ್ಡ ಬಿಗ್ ಫಿಲಿಮ್ ಅಂತೇಳಿ ಸ್ಕ್ರೀನ್ ಪ್ಲೇ ಕೇಳಿದಾಗ ಅನಿಸಿ ಮಾಡಿದ್ರ? ಆ ಕ್ಯಾರೆಕ್ಟರ್ ಹೇಳ್ದ ಸರ್, ಕ್ಯಾರೆಕ್ಟರೈಸೇಷನ್. ಸೊ ಅದು ಮಾಡಲೇಬೇಕನ್ನಿಸ್ತು. ಡೇ ಟು ಡೇ ಲೈಫ್ ನೋಡಿದಾಗ ಅವರು ಆಡಿಯನ್ಸ್ನ ಅವರು ಅದರಲ್ಲಿ ನೋಡ್ಕೋತಾರೆ, ಕಾನ್ಫಿಡೆಂಟ್ ನೋಡ್ತೀನಿ, ರಿಜಿಸ್ಟರ್ ಆಗುತ್ತೆ ನನ್ನ ಕ್ಯಾರೆಕ್ಟರ್. ರಿಜಿಸ್ಟರ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಕ್ಯಾರೆಕ್ಟರ್ ಒಪ್ಕೊಂಡಿದ್ದು. ಅಂದರೆ ನನಗೂ ಫಸ್ಟ್ ಫಿಲಿಮ್ ಅಲ್ವಾ, ಮಾಡಲೇಬೇಕಿತ್ತು, ಮಾಡಿದೆ. ಬಟ್ ಅದೇ ನನ್ನ ಬೆಸ್ಟ್ ಕೊಟ್ಟಿದ್ದೀನಿ. ಹೇಗೆ ಅದನ್ನು ಕನ್ವೆ ಮಾಡಬೇಕು, ಮಿಗತಾ ಈ ಒಂದು ಒಳ್ಳೆಯ ಅನುಭವದ ಮೂಲಕ ಚಿತ್ರರಂಗಕ್ಕೆ ಗುರುತಿಸ್ಕೊಳ್ಳುವಂತಹ ಪಾತ್ರದ ಮೂಲಕ ಕಾಣಿಸ್ಕೊಳ್ಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಅದಕ್ಕೆ ಅವರಲ್ಲಿ ಸಾಮರ್ಥ್ಯನೂ ಇದೆ ಅಂತ ನಮಗನ್ಸಿದ್ರಿಂದ ಈ ಪಾತ್ರಕ್ಕೆ ಅವರನ್ನು ಆಯ್ಕೆ ಮಾಡಿಕೊಂಡ್ವಿ, ಬೆಳೆಸಿದ್ವಿ. ಈಗ ನೀವು ಚಿತ್ರದಲ್ಲಿ ನೋಡ್ಬೋದು ಎಂಥ ಒಳ್ಳೆಯ ಅಭಿನಯ ನೀಡಿದ್ದಾರೆ ಅಂತ ಗುರುತಿಸ್ಕೊಳ್ಳುವಂಥ ಪಾತ್ರ. ಎಷ್ಟನೇ ತರಗತಿ ಇದೆ ಸರ್? ಎಷ್ಟನೇ ಡೇಟ್ಗೆ ರಿಲೀಸ್ ಆಗ್ತಾ ಇದೆ ಸರ್? ತರಗತಿ ಅಂತೇಳಿ ಯಾವ ರೀತಿ ಕರಿತಿರುತ್ತೆ ವೀಕ್ಷಕರನ್ನ, ಯಾವ ರೀತಿ ಕರಿತಿರುತ್ತೆ ಸರ್? ಇದು ನಾನು ಆಗಲೇ ಹೇಳಿದೆ, ಈ ಸಿನಿಮಾ ಕನ್ನಡ ಜಾಗೃತಿಯ ಮೂಲ ಆಶಯ ಇರುವಂತಹ ಸಿನಿಮಾ. ಸೊ ಹಾಗಾಗಿ ನಾನು ಪ್ರತಿ ಕನ್ನಡಿಗರನ್ನು ಕೂಡ ನಾನು ಈ ಚಿತ್ರ ನೋಡೋದಕ್ಕೆ ಆಹ್ವಾನಿಸ್ತೀನಿ. ಯಾಕೆ ಮಕ್ಕಳುಗಳು ಯಾಕೆ ನೋಡಬೇಕು? ಮಕ್ಕಳುಗಳು ಯಾಕೆ ನೋಡಬೇಕಪ್ಪ ಅಂದರೆ, ಈ ರೀತಿ ಅವರು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಹಂಬಲಕ್ಕೆ ಈ ಚಿತ್ರ ಒಂದು ಸ್ಫೂರ್ತಿಯಾಗಲಿ. ಇಷ್ಟು ಮಾಡ್ಬೋದಲ್ವ? ನಾವೇನೋ ಒಂದು ಕತೆ ಹೇಳ್ತೀವಿ, ನೀನು ಹಿಂಗಿರಬೇಕು, ಹಂಗಿರಬೇಕು, ಗಾಂಧಿ ಥರ ಇರಬೇಕು, ಇವ್ರ ಥರ ಇರಬೇಕು ಅಂದ್ರೆ ಒಂದು ಕತೆ ಹೇಳ್ತೀವಲ್ವ, ಆ ರೀತಿ ಒಂದು ಪರಿಣಾಮಕಾರಿ ಕತೆ ಇದು ಅಂತ ನಮಗೆ ಅನ್ನಿಸ್ತದೆ. ಸೊ ಹಾಗಾಗಿ ಮಕ್ಕಳು ಇದನ್ನು ನೋಡಿ ಸ್ಫೂರ್ತಿಗೊಂಡು ನಾನು ಕನಿಷ್ಠ 10 ಜನಕ್ಕೆ ವಿದ್ಯೆ ಕಲಿಸ್ತೀನಿ ಅಂತ ಮನಸ್ಸು ಮಾಡಬೇಕು. ಇದೆ ಒಂದು ನಿಮಿಷ ಇದಕ್ಕೆ ಮಾಡಬೇಕು. ಹಾಗೆ ಅದೇ ರೀತಿ ಏನು ಶಿಕ್ಷಕರು ಅವ್ರಿಗೂ ಕೂಡ ಸ್ಫೂರ್ತಿಯಾಗಿ ಈ ಥರ ಒಂದು 10 ಮಕ್ಕಳನ್ನು ನಾನು ಪ್ರೋತ್ಸಾಹಿಸ್ತೀನಿ ಅಂತ ಅವರು ಒಂದು ಪ್ರಯತ್ನ ಮಾಡಬೇಕು. ಪೋಷಕರು ಯಾಕೆ ನೋಡಬೇಕು ಅಂದರೆ, ಅಂಥ ಮಕ್ಕಳಿಗೆ ಅವ್ರ ಪ್ರೋತ್ಸಾಹ ಮನೆಯಲ್ಲಿ ಮೊದಲು ಕೊಡಬೇಕಲ್ವಾ. ನಿನಗೆ ಯಾಕೆ ಬೇಕು ತಲಾಟೆ ಅಂತನ್ನೋದೇನೆ ಅವರು ಪ್ರೋತ್ಸಾಹಿಸ್ಬೇಕು. ಯಾಕೆ ಅಂದರೆ ಅವ್ರಿಗೆ ಒಂದು ವಿಷಯ ಹೇಳಬೇಕು, ಕಲಿಯೋ ಹಂತದಿಂದ ಮಕ್ಕಳು ಕಲಿಸೋ ಹಂತಕ್ಕೆ ಬದಲಾಗ್ತಾರಲ್ಲ, ಆಗ ಅವರ ಇಡೀ ವ್ಯಕ್ತಿತ್ವ ಬದಲಾಗ್ತದೆ, ಘನವಾಗ್ತದೆ, ಅವ್ರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಬರ್ತದೆ, ಸಾಮಾಜಿಕ ಪ್ರಜ್ಞೆ ಬರ್ತದೆ, ಅವರು ಒಳ್ಳೆಯ ನಾಗರಿಕರಾಗ್ತಾರೆ ಅಲ್ವಾ. ಕಲಿಯೋ ಹಂತದಿಂದ ಅವರು ಕಲಿಸೋ ಹಂತಕ್ಕೆ ಬದಲಾಗ್ತಾರೆ. ಇದು ನಮ್ಮ ಉದ್ದೇಶ. ಸರ್ಕಾರಕ್ಕೆ ಮನವಿ ಮಾಡಿ ಎಲ್ಲ ಸ್ಕೂಲ್ಗಳಿಗೆ ತೋರಿಸಬೇಕು. ಹೌದು 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 ನಾವು ಇದೇ ಕಾರಣಕ್ಕೇ ಸರ್ಕಾರವನ್ನು, ಕನ್ನಡ ಸಂಘ ಸಂಸ್ಥೆಗಳನ್ನು, ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ. ಮತ್ತು ಅವರೆಲ್ಲರಲ್ಲೂ ಕೂಡ ನಾವು ಇದೇ ಮನವಿಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಸರಿಯಾದಂತಹ ಒಂದು ಯೋಜನೆಯನ್ನು ಕೂಡ ನಾವು ಅಂದ್ಕೊಂಡಿದ್ದೀವಿ, ಮುಂದಿನ ದಿನಗಳಲ್ಲಿ ತರಬೇಕು ಅಂತ. ಹೇಗೆ ಈ ಕನಸನ್ನು ನನಸು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ರೀತಿಯಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವ ಡೇಟಿಗೆ ರಿಲೀಸ್ ಆಗ್ತಾ ಇದೆ? ಭಾರತಿ ಟೀಚರ್ 7ನೇ ತರಗತಿ ಚಿತ್ರ ಇದೇ ತಿಂಗಳು ಅಂದರೆ ಜನವರಿ 16ನೇ ತಾರೀಕು ಕರ್ನಾಟಕದ ಬಹುತೇಕ ಅಂದರೆ ಕರ್ನಾಟಕದ ಸುಮಾರೊಂದು 100 ಥಿಯೇಟ್ರ್ಗಳು ಅಂತ ಅಂದ್ಕೊಂಡಿದ್ದೀವಿ. 100 ಥಿಯೇಟ್ರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತೀನಿ, ಭಾವಪೂರ್ಣವಾಗಿರ್ತಕ್ಕಂತಹ, ಅರ್ಥಪೂರ್ಣವಾಗಿರ್ತಕ್ಕಂತಹ, ಸಾಮಾಜಿಕ ಕಾಳಜಿ ಇರತಕ್ಕಂಥ ಈ ಚಿತ್ರವನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ವೀಕ್ಷಿಸಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಜನವರಿ 16 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಭಾರತಿ ಟೀಚರ್ ಅಂತ, ನಿಮ್ಮ ಹತ್ತಿರ ಥಿಯೇಟ್ರ್ಗಳಲ್ಲಿ. ಸೊ ಇದು ಬರೀ ಮೆಸೇಜ್ ಓರಿಯೆಂಟೆಡ್, ಬರೀ ಮೆಸೇಜ್ ಏನಿಲ್ಲ, ಟ್ರೈಲರು ನೀವು ನೋಡ್ಬೋದು. ಆ ಮೆಸೇಜನ್ನು ಎಷ್ಟು ಎಂಟರ್ಟೈನಿಂಗ್ ಆಗಿ, ಎಷ್ಟು ಅವ್ರಿಗೆ ಆಡಿಯನ್ಸಿಗೆ ಕನೆಕ್ಟ್ ಮಾಡ್ತೀವಿ ಅನ್ನೋದು ತೋರಿಸಿದ್ದೀವಿ. ಸೊ ಅಷ್ಟೇ ಎಂಟರ್ಟೈನಿಂಗ್ ಆಗಿ ನಮ್ಮ ಸಿನಿಮಾನೂ ಇರುತ್ತೆ, ಮೆಸೇಜು ಇದೆ, ಆ್ಯಂಡ್ ನಮ್ಮ ಕನ್ನಡದ ಬಗ್ಗೆ ಇದೆ, ಕನ್ನಡ ಕಾನ್ಸೆಪ್ಟು, ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ನಾವು ಮಾಡ್ಕೊಂಡಿದ್ದೀವಿ ಸಿನಿಮಾ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು. ನಾವೆಲ್ಲ ಇದು
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾರತೀಯ ಟೀಚರ್ 7ನೇ ತರಗತಿ, ಇನ್ನು 7ನೇ ತರಗತಿಯಲ್ಲಿ ಇದ್ದೀರಾ ಅಥವಾ 10th PUC ಏನಾದರೂ ಹೋದ್ರೆ? ಇಲ್ಲ ನಾನು ಇವಾಗ ಸಿನಿಮಾ ಸ್ಟಾರ್ಟ್ ಆದಾಗ 7th ಸ್ಟ್ಯಾಂಡರ್ಡಲ್ಲಿದ್ದೆ, ಇವಾಗ 8th ಸ್ಟ್ಯಾಂಡರ್ಡ್ ನಾನು. ಭಾರತೀಯ ಟೀಚರ್ 7ನೇ ತರಗತಿ ಸಿನಿಮಾ ಅನುಭವ ಎಷ್ಟು? ಅನುಭವ ಅಂತೂ ತುಂಬ ಚೆನ್ನಾಗಿತ್ತು. ಪೂಜೆಯ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದೊಂದು ಆಪರ್ಚುನಿಟಿ ಕೊಟ್ಟು ನನಗೆ ಸಿನಿಮಾದಲ್ಲಿ ಕರೆಸಿದ್ದು ಮಾಡಿ ನನಗೆ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ರಾಘವೇಂದ್ರ ಸರು, ನನ್ನ ಡೈರೆಕ್ಟ್ರು ಸರು, ಕ್ಯಾಮ್ರಾಮ್ಯಾನ್ ಅಂಕಲು, ಆಮೇಲೆ ಎಲ್ಲರೂ ಕೂಡ ನನ್ನ ಕೋ ಆ್ಯಕ್ಟರ್ಸ್ ಅಂತೂ ತುಂಬಾ ಚೆನ್ನಾಗಿ ನನ್ನ ಜೊತೆ ಇದ್ದು ಎಲ್ಲ ಕೂಡ ನನ್ನ ಮುದ್ದು ಮಾಡ್ತಾಯಿದ್ರು. ಯಾಕಂದರೆ ಸೆಟ್ಟಲ್ಲಿ ಇದ್ದಿದ್ದು ನಾನು ಒಬ್ಬಳೇ ಚಿಕ್ಕ ಹುಡುಗಿ ಅಂತ. ನಾನು ಎಲ್ರಿಗೂ ಕೂಡ ಕ್ಯೂಟ್ ಆ್ಯಂಡ್ ಮತ್ತು ಫೇವ್ರೇಟ್. 7ನೇ ತರಗತಿಯಲ್ಲೇ ಒಂದು ದೊಡ್ಡ ಜವಾಬ್ದಾರಿ ಕೊಡ್ತಾರೆ. ಸಮಾಜಕ್ಕೆ ಒಂದು ಸಂದೇಶ ರೀತಿಯಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ. ಸಮಾಜದಲ್ಲಿರುವಂಥ ಒಂದಿಷ್ಟು ಲೋಕವನ್ನು ಸರಿಪಡಿಸೋ ರೀತಿಯಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ಕ್ಯಾರೆಕ್ಟರ್ ಅಂತ ಹೇಳಿರ್ತಾರೆ. ಆ ಟೈಮಲ್ಲಿ ಏನು ಅನಿಸ್ತು ನಿಮಗೆ? ಒಂದು ಚಿಕ್ಕ ಹುಡುಗಿ ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕು ಅಂದರೆ ಅದು ಒಬ್ಳಿಂದನೇ ಆಗಲ್ಲ, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದರಿಂದ ನಾನು ಇವತ್ತು ಭಾರತಿ ಟೀಚರ್ ಆಗಿ ಪ್ರತಿ ಊರಿಗೂ ಕೂಡ ಕನ್ನಡದಲ್ಲಿ ಓದೋದು ಬರೆಯೋದು ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿ ಎಲ್ಲರೂ ಕೈ ಜೋಡಿಸಿ ಒಂದು ಸಕ್ಸಸ್ನ ನಾವು ನೋಡಿದ್ದೀವಿ. ನಾನು ಮುಂಚೆ ಸೀರಿಯಲ್ಸ್ ಮಾಡ್ತಾಯಿದ್ದೆ. ಆಡಿಷನ್ ಅಂತ ಕಾಲ್ ಬಂತು, ಆವಾಗ ಜಸ್ಟ್ ಅಟೆಂಡ್ ಮಾಡಿದೆ. ಸೊ ಎಲ್ಲರೂ ಕೂಡ ನನ್ನ ಇಷ್ಟಪಟ್ಟು ಒಪ್ಕೊಂಡ್ರು. ಅದಾದಮೇಲೆ ಬಿಕಾಸ್ ನಾನು ಅದಕ್ಕಿಂತ ಹಿಂದೆ ಉದೋದೋ ಶ್ರೀ ರೇಣುಕಾ ಎಲ್ಲಮ್ಮ ಸೀರಿಯಲ್ ಮಾಡ್ತಾಯಿದ್ದೆ. ಅಲ್ಲಿ ಸ್ವಲ್ಪ ಬುಕ್ಕಿಶ್ ಲ್ಯಾಂಗ್ವೇಜ್ ಇತ್ತು. ಅದಕ್ಕೇ ಅಲ್ಲಿಂದ ಒಂದು ಸ್ವಲ್ಪ ನಾರ್ಮಲ್ ಲ್ಯಾಂಗ್ವೇಜಿಗೆ ಬರೋಕ್ಕೆ ಲಿಟಲ್ ಒಂದು 2 days 3 days ಕಷ್ಟ ಆಯಿತು. ಅದಾದಮೇಲಿಂದ ಡೈರೆಕ್ಟ್ರ್ ಸರು, ನೀನು ಮಾಡೇ ಮಾಡ್ತೀಯಾ, ನಿನಗೆ ಎಲ್ಲ ಸಾಧ್ಯ ಇದೆ, ನೀಟಾಗಿ ಮಾಡು, ಅದು ಹಂಗಲ್ಲ ಹಿಂಗಲ್ಲ ನೀಟಾಗಿ ಮಾಡು ಅಂತ ತಿದ್ದಿ ನನ್ನ ನೀಟಾಗಿ ಯಶಿಕಾಯಿಂದ ಭಾರತಿ ಮಾಡಿಬಿಟ್ರು. ಸ್ಕೂಲಲ್ಲಿ ಪರ್ಮಿಷನ್ಸ್ ಇತ್ತು, ಅಂದರೆ ಆಲ್ಮೋಸ್ಟ್ ಇದು ಸಮ್ಮರ್ ಹಾಲಿಡೇಸಲ್ಲೇ ಜಾಸ್ತಿ ನಡೆದಿದೆ. ಸೊ ಅದರಿಂದ ಸ್ಕೂಲ್ಗೇನು ಪ್ರಾಬ್ಲಮ್ ಆಗಲಿಲ್ಲ. ರಿಯಾಲಿಟಿ ಸಿನಿಮಾ ರಿಲೀಸ್ ಆದಮೇಲೆ ಚೇಂಜ್ ಆಗುತ್ತೆ ಅನಿಸುತ್ತೆ, ಅದು ಸ್ವಲ್ಪ ಡೌಟ್. ಸಿ ಕೈ ಚಂದ್ರು ಸರ್ ಜೊತೆ ಅಂತೂ ಇಟ್ ವಾಸ್ ವಂಡರ್ಫುಲ್ ಅಂತಲೇ ಹೇಳ್ಬೋದು. ಅವರಂತೂ ನನ್ನ ತುಂಬ ಚೆನ್ನಾಗಿ ಮುದ್ದು ಮಾಡ್ತಾಯಿದ್ರು. ಆವಾಗ ನಾನೇನಾದರೂ ಲೈಟಾಗಿ ಈಗ ಬೇಜಾರಾಗಿಬಿಡ್ತೀನಿ ಅಂದ್ಕೊಂಡ್ರೆ ಅವ್ರು ನನ್ನ ಹಿಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಸ್ತಾಯಿದ್ರು. ಅದಾದಮೇಲೆ ಅವರೇ ಒಂದಿನ ಸೆಟ್ಟಲ್ಲಿ ಉಪ್ಮಾ ಎಲ್ಲ ಮಾಡಿದರು. ಇಟ್ ವಾಸ್ ವೆರಿ ವಂಡರ್ಫುಲ್. ಆಮೇಲೆ ನನಗೆ ಕೂಡ ಟಿಪ್ಸ್ ಕೊಡ್ತಾಯಿದ್ರು, ಈ ಥರ ಮಾಡು ಚೆನ್ನಾಗಿರುತ್ತೆ, ನಿನ್ಗೇನು ಅಡುಗೆ ಇಷ್ಟ ಅದೆಲ್ಲ ಕೇಳಿಬಿಟ್ಟು ಮಾಡಿಕೊಡ್ತಾಯಿದ್ರು. ಅದಂತೂ ತುಂಬಾ ವಂಡರ್ಫುಲ್ ಮೂಮೆಂಟ್ಸ್ ಅಂತ ಹೇಳಿದ್ರು ಬೆಸ್ಟ್ ಮೂಮೆಂಟ್ಸ್ ಮೈ ಇನ್ ಲೈಫ್ ಅಂತ ಬರೋದು. ಸಂತೋಷ್ ಲಾಡ್ ಸರ್, ಇಟ್ ವಾಸ್ ಅ ವಂಡರ್ಫುಲ್. ಅಂದರೆ ಇದಂತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋ ಅಂಥ ಮೂಮೆಂಟು. ರೀಸೆಂಟಾಗಿ ಶೂಟ್ ಮಾಡಿದ್ವಿ, ನಾನಂತೂ ಫುಲ್ ಭಯ ಎಲ್ಲ ಆಗ್ತಾಯಿತ್ತು. ಯಾಕಂದರೆ ಅವರು ಎಮ್ ಎಲ್ ಎ ಅಲ್ವಾ, ಅದಕ್ಕೆ ನನಗಂತೂ ಫುಲ್ಲು ಗಡಗಡ, ಇವ್ರು ಹೆಂಗೆ ಮಾಡೋದು ಇವ್ರ ಜೊತೆ ಆ್ಯಕ್ಟಿಂಗ್ ಎಲ್ಲ ಅಂತ ಫುಲ್ ಭಯ ಇತ್ತು. ಅದಾದಮೇಲೆ ಅವರು ನನ್ನ ಎಷ್ಟು ಕ್ಯೂಟಾಗಿ ಮುದ್ದು ಮಾಡಿಕೊಂಡು ನನ್ನ ಜೊತೆ ಆ್ಯಕ್ಟ್ ಮಾಡಿಕೊಂಡು ತುಂಬಾ ಅದಂತೂ ವಂಡರ್ಫುಲ್ ಮೂಮೆಂಟು, ಹೇಳೋಕ್ಕಾಗಲ್ಲ. ಹಾಗೆ ನಾನೇ ಕೂಡ ಅವ್ರಿಗೆ ಮೇಕಪ್ಪು ಕೂಡ ಮಾಡಿದೆ, ಅದಂತೂ ಒಳ್ಳೆ ಅನುಭವ. ಹಾಗೆ ಅವರ ಫ್ರೆಂಡ್ ಎಲ್ಲ ಇದ್ದರು ಅಲ್ಲೇ, ಅವರೆಲ್ಲ ನನಗೆ ತುಂಬ ಲಕ್ಕಿ ಅಂತ ಹೇಳ್ತಾಯಿದ್ರು. ಆ್ಯಕ್ಚುಲಿ ನಾನು ಲಕ್ಕಿ, ಯಾಕಂದರೆ ಅವ್ರ ಜೊತೆ ಹೋಗಿ ಆ್ಯಕ್ಟ್ ಮಾಡಿ ಅವ್ರಿಗೆ ನಾನು ಮೇಕಪ್ ಎಲ್ಲ ಮಾಡಿ ಅದೆಲ್ಲ ಒಂಥರ ಹ್ಯಾಪಿ ಮೂಮೆಂಟು, ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಂಥ ಮೂಮೆಂಟ್ಗಳು. ನೆನೆಸ್ಕೊಂಡು ಅನ್ನೋದಕ್ಕಿಂತ ಕ್ಯಾರೆಕ್ಟ್ರಿಗೆ ಇನ್ವಾಲ್ವ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಎಮೋಷ್ನಲ್ ಆಗಿಬಿಡ್ತೀನಿ. ಇದು ಓವರ್ ಆಲ್ ಸಿನಿಮಾ ಇರೋದು, ಒಬ್ಬ 7ನೇ ಕ್ಲಾಸ್ ಹುಡುಗಿ, ಅವಳು ಇಡೀ ಊರನ್ನು ಕನ್ನಡ ಭಾಷೆಯಲ್ಲಿ ಓದೋದು ಬರೆಯೋಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾಳೆ. ಆ ಸಾಧನೆನ ಹೇಗೆ ಸಾಧಿಸ್ತಾಳೆ ಅನ್ನೋದನ್ನು ನೀವೆಲ್ಲರೂ ನೋಡಬೇಕು ಅಂದರೆ ಇದೇ January 16ನೇ ತಾರೀಕು ನಮ್ಮ ಭಾರತಿ ಟೀಚರ್ ರಿಲೀಸ್ ಆಗ್ತಾಯಿದೆ. ತಾವೆಲ್ಲರೂ ಬಂದು ತಪ್ಪದೇ ವೀಕ್ಷಿಸಬೇಕು ಅಂತ ಬೇಡ್ಕೊತೀನಿ.